ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಒಳ ಮೀಸಲಾತಿ ಹೆಸರಿನಲ್ಲಿ ಬಂಜಾರ ಸಮುದಾಯಕ್ಕೆ ತುಳಿಯುವ ಹುನ್ನಾರ. ಜೂನ್ 29ಕ್ಕೆ ಬೀದರ್ನಲ್ಲಿ ಸಮಾವೇಶ. ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೇವೆ, ಬಸವರಾಜ ಪವಾರ್ ಎಚ್ಚರಿಕೆ. ಎಲ್ಲ ತಾಂಡ ನಿವಾಸಿಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕರೆ. ಶರಣ ತತ್ವ ತೀರ್ಚುತ್ತಿರುವ ಸನಾತನವಾದಿಗಳ ವಿರುದ್ಧ ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಬೃಹತ್ ಪ್ರತಿಭಟನೆ. ಡಾಕ್ಟರ್ ಮೀನಾಕ್ಷಿ ಬಾಳಿ. ಆರ್ಎಸ್ಎಸ್ ಕುಮ್ಮಕ್ಕಿನಿಂದ ಬಸವಣ್ಣನವರ ತತ್ವಗಳನ್ನು ವಿಕೃತಗೊಳಿಸುವ. ವಿಬಿಜಿ ರಾಮ್ಜಿ ಯೋಜನೆ ಜಾರಿಗೆ ಸಜ್ಜಾಗಿ. ಮಳೆ ಕೊರತೆಯಿಂದಾಗಿ ಪರ್ಯಾಯ ಜಲಮೂಲ ಗುರುತಿಸಿ. ಮಳೆಯ ಅಭಾವದಿಂದ ರೈತರು ಸಂಕಷ್ಟಕ್ಕೊಳಗಾಗದಂತೆ ಸ್ಪಂದಿಸಿ. ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಭೂಮಿ ವಸತಿ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ನೇಮಕಾತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ. ಜುಲೈ 3ರಂದು ಬೆಂಗಳೂರಿನಲ್ಲಿ ದಲಿತ ಜನಾಗ್ರಹ ಸಮಾವೇಶ ಆಯೋಜನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ರಮೇಶ್ ಡಾಕುಳಿಗಿ ಕರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಹೆಸರಿನಲ್ಲಿ ಬಂಜಾರ ಸಮುದಾಯವನ್ನು ತುಳಿಯುವ ಹುನ್ನಾರ ನಡೆಸ್ತಾ ಇದೆ. ಬಂಜಾರ ಸಮಾಜ ಬಿಜೆಪಿ ಮತ ಬ್ಯಾಂಕ್ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನಮಗೆ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದೆ ಎಂದು ಬೀದರ್ ಜಿಲ್ಲಾ ಬಂಜಾರ ಸಮಾಜದ ಮುಖಂಡರಾದ ಬಸವರಾಜ ಪವಾರ್ ಪ್ರತಿಪಾದಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಬಂಜಾರ, ಭೋವಿ, ಕೊರವ, ಕೊರಚ ಈ ಒಂದು ಸಮಾಜದವರಿಗೆ 17% ಮೀಸಲಾತಿ ನೀಡಿತ್ತು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 15%ಕ್ಕೆ ಅದನ್ನು ಇಳಿತ ಮಾಡಿದೆ. ಒಳ ಮೀಸಲಾತಿ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಮಗೆ ನಿರಂತರವಾಗಿ ತುಳಿಯುವ ಹುನ್ನಾರ ಮಾಡ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಜೂನ್ 29ರಂದು ಬೆಳಗ್ಗೆ 10:30ಕ್ಕೆ ಬೀದರ್ ನಗರದ ಝೀರಾ ಫಂಕ್ಷನ್ ಹಾಲ್ನಲ್ಲಿ ಜನಾಂದೋಲನ ಸಮಾವೇಶ ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯ ಎಲ್ಲ ತಾಲೂಕಿನ ತಾಂಡ ನಿವಾಸಿಗಳು ತಪ್ಪದೇ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಕರೆ ನೀಡಿದರು. ಜೊತೆಗೆ ಬೀದರ್ನಿಂದ ಈ ಜನಾಂದೋಲನ ಆಕ್ರೋಶ ಸಮಾವೇಶ ಆರಂಭ ಆಗ್ತಾ ಇದೆ. ಇದು ನಿರಂತರವಾಗಿ ರಾಜ್ಯದಾದ್ಯಂತ ಯಾದಗಿರಿ, ಗುಲ್ಬರ್ಗ, ಆಮೇಲೆ ರಾಯಚೂರು, ಬೆಳಗಾವಿ, ಬೆಂಗಳೂರು ಹೀಗೆ ನಿರಂತರವಾಗಿ ಈ ಒಂದು ಜನಾಂದೋಲನ ಸಮಾವೇಶ ನಡೆಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಒಳ ಮೀಸಲಾತಿ ಹೆಸರಿನಲ್ಲಿ ABC ಎಂದು ಕ್ಯಾಟಗರಿ ಮಾಡಿದ ನಂತರ C ಕ್ಯಾಟಗರಿವರೆಗೆ ಬರೋವರೆಗೆ ಬಂಜಾರ ಸಮಾಜದ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ, ಸರ್ಕಾರಿ ನೌಕರಿಯೂ ಕೂಡ ಸಿಗ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಕಡು ಬಡವರಿದ್ದಾರೆ, ಪರಿಶ್ರಮ ಪಟ್ಟು ಬದುಕು ಕಟ್ಟಿಕೊಳ್ತಾ ಇದ್ದಾರೆ. ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯಲ್ಲಿ ನಮಗಾದ ಅನ್ಯಾಯ ಸರಿಪಡಿಸದೇ ಇದ್ರೆ, ನಮ್ಮ ಅಹವಾಲನ್ನು ಅವರು ಸ್ವೀಕಾರ ಮಾಡದೇ ಇದ್ರೆ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ. ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯವರೆಗೂ ಕೂಡ ವಿರಮಿಸುವುದಿಲ್ಲ ಎಂದು ಪವಾರ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹೂವಿನ ಹಡಗಲಿ ಶಾಸಕ ಕೃಷ್ಣ ನಾಯಕ್, ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಕುಡ್ಚಿ ಮಾಜಿ ಶಾಸಕರು ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್, ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಶಿವಮೊಗ್ಗ ಗ್ರಾಮಾಂತರ ಮಾಜಿ ಶಾಸಕ ಬಿ ಅಶೋಕ್ ನಾಯಕ್ ಸೇರಿದಂತೆ ಜಿಲ್ಲೆಯ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಶರಣು ಸಲಗರ್, ಡಾಕ್ಟರ್ ಸಿದ್ದು ಪಾಟೀಲ್, ಪ್ರಭು ಚೌಹಾಣ್, ಡಾಕ್ಟರ್ MJ ಮೂಳೆ, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಮಾಜಿ ಸ್ಪೀಕರ್ ರಘುನಾಥರಾವ್ ಮಲ್ಕಾಪುರೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ಹಲವರು ಉಪಸ್ಥಿತಿ ಇರಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಪವಾರ್ ಕರೆ ನೀಡಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಬಂಜಾರ ಸಮಾಜದ ಮುಖಂಡರಾದ ತಾನಾಜಿ ರಾಠೋಡ್, ರಾಜ್ಕುಮಾರ್ ಜಾಧವ್, ಕುಪೇಂದ್ರ ರಾಠೋಡ್, ರಾಜೇಂದ್ರ ಪವಾರ್, ಸತೀಶ್ ರಾಠೋಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರ್, ನಾವು ಇವಾಗಲೇ ಕೇಳ್ತಾನೆ ಇದ್ದೀವಿ. ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ಬೀದರ್ ಜಿಲ್ಲೆ ಸನ್ಮಾನ್ಯ ಸಚಿವರು ಮತ್ತೆ ಡಬಲ್ ಸರಿ ಆಗಿದ್ದಾರೆ ಈಶ್ವರ್ ಖಂಡ್ರೆ ಸಾಹೇಬರು. ಅವರಿಗೂ ನಮ್ಮ ಮನವಿ ಇದೆ, ಈ ದಲಿತ ಸಂಘರ್ಷ ಸಮಿತಿ ನಮ್ಮ DSS ಲೀಡರ್ಗಳಿಗೆ ನಾಮಿನೇಷನ್ ಅಲ್ಲಿ ಪ್ರಾತಿನಿಧ್ಯ ಕೊಡಬೇಕು. ಯಾಕಂದ್ರೆ ಉಳಿದಿದೆ 2 ವರ್ಷ ಇದೆ. ಕೊಡ್ಲಿಲ್ಲ ಅಂದ್ರೆ ಅದನ್ನು ಗಂಭೀರ ಪರಿಸ್ಥಿತಿ ಎದುರಿಸ್ತಕ್ಕಂಥದ್ದು ಅದು ಶತಸಿದ್ಧಿದೆ. ಈಗ ಬರೀ ಪಕ್ಷದವ್ರಿಗೆ ಮಾಡ್ರಿ, ಅದ್ರ ಶಕ್ತಿ, ಜನಶಕ್ತಿ ಎಲ್ಲಿದೆ ಅದನ್ನ ನೋಡಿ ಓಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಇವತ್ತು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 100-200 ಜನ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ನಮ್ಗೆ 10,000 ಓಟ್ ಟ್ರಾನ್ಸ್ಫರ್ ಮಾಡಿಸಿದ್ದೇವೆ ನಾವೆಲ್ಲ DSSನು. ಇವತ್ತು ಕಾಂಗ್ರೆಸ್ ಪಕ್ಷ ಅದಕ್ಕೆ ಗಂಭೀರತೆನ ಅವ್ರು ಅರ್ಥಕೊಳ್ಬೇಕದು. ನಾವು ಇವತ್ತು ಕೇಳ್ತಾ ಇದೀವಿ, ಬೀದರ್ ಜಿಲ್ಲೆನಲ್ಲಿ ಅನೇಕ ನಾವೆಲ್ಲ ಮಾಡ್ಲಿತ್ತು ಸಚಿವರು, ಶಾಸಕರು, ಇವ್ರಿಗೆ ಏನಾಗಿದೆ ಗೊತ್ತಿಲ್ಲ ಸರ್. ನಮ್ಗೆ ಇವ್ರಿಗೆ ಏನು ಸ್ಟಡಿ ಇದೇನೋ ಇಲ್ಲೋ, ಅಥವಾ ಈ ಸಮುದಾಯದ ಬಗ್ಗೆ ಕಾಳಜಿ ಇದೇನೋ ಇಲ್ಲೋ. ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಪರಮೇಶ್ವರ್ ಸಾಹೇಬರು, ಪ್ರಿಯಾಂಕ್ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ.
ಹೇಳಬೇಕು. ಇವತ್ತು ಅವ್ರು ಹೋಮ್ ಮಿನಿಸ್ಟರ್ ಆಗಿ ನಾವು ದಲಿತರ ಮೇಲೆ ಒಂದೇ ಒಂದು ದೌರ್ಜನ್ಯ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ಬೇಕು. RSS ಹ್ಯಾಂಡ್ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಕ್ರಿಮಿನಲ್ಸ್ಗಳು ಬಿ ಶೋಷಿಸೋದ್ರ ಮೇಲೆ ಅನ್ಯಾಯ ಮಾಡ್ತಕ್ಕಂಥ ಕ್ರಿಮಿನಲ್ಸ್ಗಳು ಬಿ ಎಚ್ಚರಿಕೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ. ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಜೊತೆಲಿ ಕಂದಾಯ ಮಂತ್ರಿ ಆಗಿದ್ದಾರೆ. ಇವತ್ತು ಕಂದಾಯ ಮಂತ್ರಿ ಡೆಪ್ಟಿ ಸಿಎಂ ಆದ ತಕ್ಷಣ ದಲಿತ ಸಮುದಾಯ ಏನು ವಿಜೃಂಭಿಸೋದಂಥದ್ದು ಏನಿಲ್ಲ, ಅಥವಾ ಇದಕ್ಕೆ ಏನು ದಕ್ಕತೆ ಅಂತದ್ದು ಮೇನ್ ಇದೆ. ದಲಿತ ಅಜೆಂಡಾಗಳು, ದಲಿತ ಕುಟುಂಬಗಳ ಆರ್ಥಿಕ ಅಭಿವೃದ್ಧಿ ಆಧಾರಿತ ಕಾರ್ಯಕ್ರಮಗಳು ನಿರೂಪಿಸಿದಲ್ಲಿ ನೀವು ಉಪಮುಖ್ಯಮಂತ್ರಿ ಆದರೂ ಕೂಡ ಅದಕ್ಕೊಂದು ಗೌರವ ಬರುತ್ತೆ. ಸುಮ್ಮನೆ ನಾಮಕೆ ವಾಸ್ತೆ ದಲಿತ ಉಪಮುಖ್ಯಮಂತ್ರಿ ಅದು ಆಗದೇನಿದೆ, ಆ ಫ್ಯಾಮಿಲಿಗಳು ಗ್ರೋತಿಂಗ್ ಬರ್ಬೇಕಲ್ಲ. ಅದಕ್ಕೆ ನಾವು ದಲಿತ ಉಪಮುಖ್ಯಮಂತ್ರಿನೂ ಬೇಡಿಕೆ ಇದೆ. ಆದಷ್ಟು ಮುಂದಿನ ಕ್ಯಾಬಿನೆಟ್ಗಳಲ್ಲಿ ಈ ಎಲ್ಲ ನಮ್ಮ ಬೇಡಿಕೆಗಳನ್ನು ಸಮಗ್ರವಾಗಿ ಚರ್ಚಿಸಿ ಕೂಡಲೇ ಇಂಪ್ಲಿಮೆಂಟೇಷನ್ ಮಾಡಬೇಕಂತಕ್ಕಂಥ ಒತ್ತಾಯ ಇದೆ. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಅವರು ಇದರ ಪರಿಣಾಮವನ್ನು ಗಂಭೀರವಾಗಿ ಎದುರಿಸಬೇಕಾಗುತ್ತೆ. ಕಟ್ಟಡಗಳು ಕಟ್ಟಿದ್ದಾರೆ, ಹೊಸ ಕಟ್ಟಡಗಳು ಎಲ್ಲೆಲ್ಲ ಆಗಿದೆ, ಹೊಸ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಡೆವಲಪ್ಮೆಂಟ್ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಅನೇಕ 19 ಏನು ಈ ಬೇಡಿಕೆಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು ಹಮ್ಮಿಕೊಂಡಂತಹ ಈ ಒಂದು ಜನಾಗ್ರಹದ ಸಮಾವೇಶಕ್ಕೆ ರಾಜ್ಯದ ಎಲ್ಲ ಕಡೆಯಿಂದ ದಲಿತ ಸಂಘಟನೆಗಳ ಜೊತೆಗೆ ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಹೋರಾಟಗಾರರು ಪದಾಧಿಕಾರಿಗಳು ಅಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲಿಸಿ ನಾವು ನೂರಾರು ಸಂಖ್ಯೆಯಲ್ಲಿ ಅಂದು ಜನಾಗ್ರಹ ಆಂದೋಲನದಲ್ಲಿ ಭಾಗಿಯಾಗಲಿ ಬೀದರ್ಲಿಂದ ಮತ್ತು ಎಲ್ಲ ಕಡೆಯಿಂದ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ತಾವು ಕೇಳ್ದಂಗೆ ಇವತ್ತು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಹೊಸ ರಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ. ನಮಗೆ ಇವತ್ತ ಜಾತ್ಯತೀತೆಯಲ್ಲಿ ನಮಗೆ ಒಂದು ನಂಬಿಕೆ ಇದೆ. ಯಾಕೆಂದರೆ ನಮಗೆ ಸಾಮಾಜಿಕ ಜವಾಬ್ದಾರಿ ಮೇಲೆ ನಾವು ದಲಿತ ಚಳವಳಿ, ದಲಿತ ಸಂಘಟನೆಗಳು, ಸಂವಿಧಾನ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದೇವೆ. ಹೀಗಾಗಿ ಕಾಂಗ್ರೆಸ್ಸಿನ ರಾಷ್ಟ್ರ ಮಟ್ಟದ ನಾಯಕರಾಗಿರ್ಬೋದು, ರಾಜ್ಯ ಮಟ್ಟದ ನಾಯಕರಾಗಿರ್ಬೋದು, ಇವತ್ತ BK ಹರಿಪ್ರಸಾದ್ ಅವರು ಅಧ್ಯಕ್ಷರಾದ ಮೇಲೆ ಒಂದು ಚಿಂತನೆ ಇದೆ. ಯಾಕೆಂದರೆ DK ಶಿವಕುಮಾರ್ ಅವರ ಅಧ್ಯಕ್ಷದಾಗೆ ಅದು ಸ್ವಲ್ಪ ಅವ್ರ ಸ್ಟೈಲೇ ಬೇರೆ ಇತ್ತು ಕೆಲಸ ಮಾಡೋದು. ಆದರೆ BK ಹರಿಪ್ರಸಾದ್ ಅವರು ಈ ರಾಜ್ಯದಲ್ಲಿ 50 ವರ್ಷಗಳಿಂದ ತಳಮಟ್ಟದಿಂದ ಒಂದು ಶೋಷಿತ ವರ್ಗದವರಿಂದ ಬರ್ತಕ್ಕಂಥ ಇರೋದರಿಂದ ಅವ್ರ ಮೇಲೆ ಅದರ ಜೊತೆಯಲ್ಲಿ ಈ 28ನೇ ತಾರೀಕಿಗೆ ಏನು ಬಸವ ಕಲ್ಯಾಣದಲ್ಲಿ ನಡೀತಕ್ಕಂತಹ ಏನು ಕಾರ್ಯಕ್ರಮ ಇದೆ ಅದಕ್ಕೂ ಸಹ ಇವತ್ತು ಕೋರ್ಟ್ದು ಒಂದು ಮೊರೆ ತಗೊಂಡು ಕೋರ್ಟ್ಲಿಂದ ತಂದು ಇವತ್ತು ಅದೊಂದು ಪರ್ಮಿಷನ್ ತಗೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ಬಹಳ ಖಂಡನೀಯ ಅದ. ಯಾಕಂದ್ರೆ ಇವತ್ತು ಕೋರ್ಟ್ ಮಧ್ಯದಲ್ಲಿ ತಂದು ಈಗ ಜಿಲ್ಲಾಡಳಿತ ಅನುಮತಿ ನೀಡಲಿಲ್ಲ, ಆದರೂ ಸಹ ಕೋರ್ಟಿನ ನೆಪ ಮಾಡ್ಕೊಂಡು ಇವತ್ತು ನಿಮ್ಗೆ ಗೊತ್ತಿರಬೇಕು ದೇಶದಲ್ಲಿ ನ್ಯಾಯಾಲಯಗಳಲ್ಲಿ ಯಾವ ಥರದ ನ್ಯಾಯ ಬರ್ತಾ ಇದೆ ಎಂಬುದು ಇದಕ್ಕೆ ಜೀವಂತ ಸಾಕ್ಷಿ ಇದೆ. ರಾಜ್ಯದಲ್ಲಿ ಅಶಾಂತಿ ವಾತಾವರಣ ಮೂಡಿಸ್ತಕ್ಕಂತಹ ಇಂಥ ಒಂದು ದುರ್ವ್ಯವಸ್ಥೆ ಅದು ಬಸವನ ನಾಡ ಜನಾಗ್ರಹ ಸಮಾವೇಶಕ್ಕೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಚಿಂತಕರು, ದಲಿತ ಸಂಘಟನೆಗಳ ಹೋರಾಟಗಾರರು ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಸರ್ಕಾರ ಬಂದು 3 ವರ್ಷ ಆಯಿತು. ಈ 3 ವರ್ಷದಾಗ ಏನೇನಾಗಿದೆ ಅಂತ ಹಿಸಾಬ್ ಕೇಳ್ತಕ್ಕಂಥ ಈಗೊಂದು ನಮಗೊಂದು ಪರಿಸ್ಥಿತಿ ಕೂಡ ಬಂದಿದೆ. ನಮ್ಮ ಹಕ್ಕು ಏನು ಕೊಟ್ಟಿದೆ ಅಂತಕ್ಕಂಥ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನಾವು ಮಾಡಿದಂಥ ಸರ್ಕಾರ ಇವತ್ತು ನಮಗೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡೋದು ನಮ್ಮ ಸಹಜದ. ಅದಕ್ಕೆ ನಾವೆಲ್ಲರೂ ಸೇರಿ ಯಾವುದೋ ಸಂಘ ಸಂಸ್ಥೆ ಇಲ್ಲ, ನಮ್ಮದು ಒಕ್ಕೂರದಿಂದ ನಾವೆಲ್ಲರೂ ಸೇರ್ಕೊಂಡು ಹೋಗಿ ನಾವು ಈ ಸಭೆ ಭಾಗವಹಿಸುವ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಅದಕ್ಕೆ ಇನ್ನೊಂದೇನಂದ್ರೆ ಒಂದು ವೇಳೆ ಸರ್ಕಾರ ಈ ಡಿಮಾಂಡ್ಗಳು ಕರೆಕ್ಟ್ ನೋಡಲಿಲ್ಲ ಅಂದ್ರೆ ಮುಂದೆ ಬರೋದಿಂದಾಗ ನಮ್ಮ ರಾಕುಳಿಗೆ ಹೇಳ್ದಂಗೆ ಅಲ್ಟರ್ನೇಟಿವ್ ಚಿಂತನೆ ಮಾಡಲೇಬೇಕಾಗ್ತದೆ. ಈ ಕರ್ನಾಟಕ ರಾಜ್ಯದಾಗ ಪರ್ಯಾಯ ಶಕ್ತಿನ ಹುಡುಕಲೇಬೇಕಾಗ್ತದೆ. ನಾವು BJP ಮನುವಾದಿ ಕೋಮುವಾದಿ ಶಕ್ತಿನ ಸೋಲಿಸ್ಬೇಕಂತ ಕಾಂಗ್ರೆಸ್ ಜೊತೆ ಸೇರ್ಕೊಂಡಾಗ ಕೋಮುವಾದಿಯರ ಜೊತೆ ಸೇರ್ಕೊಂಡಂಗೆ ಇವರು ಕೂಡ ಮಾಡ್ತಾ ಇದ್ದಾರೆ. ಅವ್ರು ಡೈರೆಕ್ಟಾಗಿ ಮಾಡ್ತಾರೆ, ಇಂಡೈರೆಕ್ಟಾಗಿ ಮಾಡ್ತಾರೆ. ಅದಕ್ಕೆ ಈ ಥರ ಮಾಡಿದಾಗ ಈ ಹೋರಾಟಗಾರರು ಶೋಷಿತ ಸಮುದಾಯ ಎಂದು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರ ತರಕ್ಕೂ ಗೊತ್ತು, ಸರ್ಕಾರ ಉಳಿಸೋಕ್ಕೂ ಗೊತ್ತು. ದಲಿತ ಚಳವಳಿಗೆ ಆ ಶಕ್ತಿ ಇದೆ. ಇಡೀ ರಾಜ್ಯದಲ್ಲಿ ಕಳೆದ 50 ವರ್ಷದಿಂದ ಹೋರಾಟ ಮಾಡಿ ಸುಮಾರು ಜನ ಇದು ಹೋರಾಟ ಮಾಡಿ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಆದರೆ ಇವತ್ತಿವರೆಗೂ ನ್ಯಾಯ ಕೇಳ್ತಾನೇ ಇದೆಯೋ, ನ್ಯಾಯ ಸಿಗೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದಕ್ಕೆ ಒಂದು ಆಶೆ ಇತ್ತು, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಮಗೇನಾದರೂ ಒಂದು ದಲಿತರಿಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥದ್ದು. ಆದರೆ ಇಲ್ಲಿವರೆಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಮುಂದೆ ಬರೋ ದಿನದಲ್ಲಿ ಪರ್ಯಾಯ ಶಕ್ತಿ ಹುಡುಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಈ ಮೂಲಕ ನಾವು ಮನವಿ
ಬಸವಾದಿ ಶರಣರ ತತ್ವಗಳನ್ನು ತಿರುಚುವಂತಹ ಹಾಗೂ ಶರಣರ ಹೆಸರಿನಲ್ಲಿ ಸನಾತನ ಮೌಲ್ಯಗಳನ್ನು ಬಿತ್ತುವಂತಹ ವ್ಯವಸ್ಥಿತ ಹುನ್ನಾರ ನಡೀತಾ ಇದ್ದು, ಇದರ ವಿರುದ್ಧ ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಖ್ಯಾತ ಚಿಂತನಕಾರ್ತಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ವೈಚಾರಿಕ ಕ್ರಾಂತಿಯ ಭೀತಿ, ಸಮಾನತೆ ಮತ್ತು ದೇಹವೇ ದೇವಾಲಯ ಎಂದು ಸಾರಿದಂತಹ ಬಸವ ತತ್ವಗಳು ವಿಶ್ವದಾದ್ಯಂತ ಪಸರಿಸುತ್ತಿರುವುದು ಪುರೋಹಿತಶಾಹಿಗಳಿಗೆ ನಡುಕ ಹುಟ್ಟಿಸಿದೆ. ಮೌಢ್ಯ, ಕಂದಾಚಾರ ಮತ್ತು ಶೋಷಣೆಯ ಮೂಲಕ ನಡೀತಾ ಇರುವಂತಹ ತಮ್ಮ ದೈವೋದ್ಯಮಕ್ಕೆ ಧಕ್ಕೆಯಾಗಲಿದೆ ಎಂಬ ಭೀತಿಯಿಂದಲೇ ಶರಣ ತತ್ವಗಳು ಜಾರಿಯಾಗದಂತೆ ಅವರು ಕುತಂತ್ರವನ್ನು ರೂಪಿಸ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಅವರು ಮಾಡ್ತಾರೆ. ಚಿಂತಕರಾದ ಕೆ. ನೀಲಾ ಅವರು ಮಾತನಾಡ್ತಾ, ವರ್ಣಾಶ್ರಮ ಧರ್ಮವನ್ನು ಒಪ್ಪುವಂಥ ಸನಾತನಗಳಿಗೂ ಹಾಗೂ ಇದನ್ನು ಧಿಕ್ಕರಿಸುವಂಥ ಶರಣರಿಗೂ ಯಾವುದೇ ತಾತ್ವಿಕ ಸಂಬಂಧವಿಲ್ಲ. ಪ್ರಸ್ತುತ ಕರ್ನಾಟಕದಲ್ಲಿ ಲಿಂಗಾಯತರನ್ನು ಗುರಿಯಾಗಿಸಿಕೊಂಡು RSS ಕುಮ್ಮಕ್ಕಿನಿಂದ ಬಸವಣ್ಣನವರ ತತ್ವಗಳನ್ನು ವಿಕೃತಗೊಳಿಸುವ ಯತ್ನ ನಡೆಸ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. 2027ರಲ್ಲಿ ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಳ್ಳಲು ಉದ್ದೇಶಿಸಿರುವಂಥ ಬಸವ ಭಾರತಿ ಸಂಸ್ಕೃತಿ ಉತ್ಸವ ಪೂರ್ವಭಾವಿಯಾಗಿ ಈ ವೇಷಭೂಷಣದ ನಾಟಕಗಳು ನಡೀತಾ ಇವೆ. ಕೆಲ ಮಠಾಧೀಶರನ್ನು ದುರ್ಬಳಕೆ ಮಾಡಿಕೊಂಡು ಜನರ ಮುಗ್ಧತೆ ಮತ್ತು ದೈವ ಭೀತಿಯನ್ನು ಬಂಡವಾಳವಾಗಿಸಿಕೊಳ್ಳಲಾಗ್ತಾ ಇದೆ ಎಂದು ನೀಲಾ ಆಕ್ರೋಶ ವ್ಯಕ್ತಪಡಿಸಿದರು. ಚಿಂತನಕಾರ RK ಹುಡುಗಿ, ಶೋಷಿತ ಸಮುದಾಯಗಳ ಒಕ್ಕೂಟದ ಮುಖಂಡ ಬಸವರಾಜ್ ಮಾಳ್ಗೆ, ಜಾಗತಿಕ ಲಿಂಗಾಯತ್ ಮಹಾಸಭಾದ ಮುಖಂಡರಾದ ಧನರಾಜ್, ಶಿವಶರಣ ದೇಗಾಂವ್, ಮಾರುತಿ ಗೋಖಲೆ, RP ರಾಜಾ, ಶಶಿಕಾಂತ್ ಡಾಂಗೆ, ಆಮೇಲೆ ರೇಷ್ಮಾ ಕುಂದನ್, ಅಂಬುಬಾಯಿ ಮಾಳ್ಗೆ, ಗೌಸುದ್ದೀನ್ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ವಿರೋಧಿಸಿದ್ದೇವೆ, ಗದಗ್ನಲ್ಲಿ ವಿರೋಧಿಸಿದ್ದೇವೆ, ಬಸವ ಕಲ್ಯಾಣದಲ್ಲಿ ಕೂಡ ವಿರೋಧಿಸ್ತೇವೆ. ನಾವು ಇದನ್ನು ಖಂಡಿಸ್ತೇವೆ. 28ನೇ ತಾರೀಕಿಗೆ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನರು ಬರ್ತಾರೆ. ಇದನ್ನು ಖಂಡಿಸ್ತೇವೆ. ಅದನ್ನು ಹೇಳಿಕ್ಕಾಗಿ ಇವತ್ತು ನಮ್ಮ ಹೋರಾಟ ನಿಂತಿಲ್ಲ, ನಮ್ಮ ಹೋರಾಟ ನಿಲ್ಲುವುದಿಲ್ಲ. ನಮಗಿರ್ತಕ್ಕಂಥದ್ದು ತಾತ್ವಿಕ ಸೈದ್ಧಾಂತಿಕ ಸಂಘರ್ಷವೇ ಹೊರತು ವೈಯಕ್ತಿಕ ಸಂಘರ್ಷ ಅಲ್ಲ. ನಾವು ಯಾರ ಬಗ್ಗೆ ಅಶ್ಲೀಲ ಪದಪ್ರಯೋಗ ಮಾಡುವವರಲ್ಲ. ಸದು ವಿನಯವೇ ಸದಾ ಶಿವನ ಒಲುಮೆಯಯ್ಯ, ಮೃದು ವಚನವೇ ಸಕಲ ಜಪ ತಪಂಗಳಯ್ಯ ಅನ್ನುವ ತತ್ವವನ್ನು ನಂಬಿದವರು ನಾವು. ಸಕಲ ಜೀವಾತ್ಮರಿಗೆ ಲೇಸವನ್ನು ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳಿರ್ತಕ್ಕಂಥ ತತ್ವಕ್ಕೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ಅದನ್ನು ಲೆಜಿಟಿಮೇಟ್ ಮಾಡುವಂತಹ ಸನಾತನವಾದಿಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವರು ಲಿಂಗಾಯತ ಅನ್ನೋದನ್ನು ಸ್ವತಂತ್ರ ಧರ್ಮ ಅಂತ ಒಪ್ಕೊಳ್ಳೋಕೆ ಇವತ್ತಿಗೂ ತಯಾರಿಲ್ಲ. ಲಿಂಗಾಯತ ಅನ್ನೋದು ಆಯಾ ಜಾತಿ ಒಳಗೆ, ಲಿಂಗಾಯತ ಅನ್ನೋದು ಒಂದು ಜಾತಿ ಅಲ್ಲ, ಹುಟ್ಟಿನಿಂದ ಲಿಂಗಾಯತ ಅಲ್ಲ. ಯಾರು ಬಸವ ತತ್ವಗಳನ್ನ ನಂಬಿ ಆಚರಿಸ್ತಾರೋ, ಬಸವಾದಿ ಶರಣರನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಾರೋ ಅವರೆಲ್ಲ ಲಿಂಗಾಯತರು. ಕೇಳಿ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರ. ಅವರ ಸಮಾವೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಅನೇಕ ವಚನಗಳಿದ್ದಾವ, ಅವುಗಳನ್ನು ಹೇಳುವ ಮೂಲಕ ಸಮಾವೇಶ ನಡೆಸಿ. ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಕೊಡೋದಿಲ್ಲ, ಕೊಡ್ಲಿಕ್ಕೆ ಬಿಡಲ್ಲ ಅಂತ ಸಂತೋಷ್ ಹೇಳಿದ್ದಾರೆ. ಯಾರು ಸಂತೋಷ್ ಜಿ? ನಿಮ್ಗೆಲ್ರಿಗೂ ಗೊತ್ತದ, BJPಯ ಏನೋ ಇದ್ದಾರೆ ಅವರು ಅಲ್ಲ, ಏನೋ ಇದ್ದಾರೆ ಅವರು. ಕೊಡಲ್ಲ, ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಕೊಡಲ್ಲ, ಕೊಡ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಸೊ ಇವತ್ತು ಅವರು ಹೇಳಿದ್ದನ್ನ ಕನೇರಿ ಸ್ವಾಮಿಯವರು ಒಪ್ತಾರ ಒಪ್ಪಲ್ಲ, ಈ ಸಮಾವೇಶ ಒಪ್ಪುತ್ತದ ಒಪ್ಪಲ್ಲ. ಬೀದರ್ ನಾಡು, ನಾನು ಕಲ್ಯಾಣದವಳು, ಕಲ್ಯಾಣ ನಾಡಿನಲ್ಲಿ ಹುಟ್ಟಿ ಬೆಳೆದವಳು, ವಚನ ತತ್ವಗಳನ್ನು ನಮ್ಮ ತಿಳುವಳಿಕೆ ಬಂದು ಕೂಡಲೇ ಕಿವಿ ಒಳಗೆ ಇಟ್ಟುಕೊಂಡು ನಾವು ಬದುಕಿನಲ್ಲಿ ಸ್ವಲ್ಪ ಆದರೂ ಜಾರಿ ಮಾಡಲಿಕ್ಕೆ ಶ್ರಮಿಸ್ತಾ ಇರೋರು. ಸೊ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಅವತ್ತಿನ ಸಮಾವೇಶದಲ್ಲಿ ನಾವು ಬೆಂಬಲಿಸ್ತೀವಿ, ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಅನ್ನೋದನ್ನು ಹೇಳ್ತಾರ. ನಮ್ಮ ಸವಾಲುಗಳಿದ್ದಾವೆ, ಇವೆಲ್ಲವೂ ಸಹಿತ ಹೇಳ್ತಾರ. ಹೌದು, ವಚನ ಸಾಹಿತ್ಯ ಮನುಸ್ಮೃತಿಯನ್ನು ಧಿಕ್ಕರಿಸ್ತದೆ. ವಚನ ಸಾಹಿತ್ಯ ಯಾವತ್ತೂ ಸಹಿತ ಮನುವಾದವನ್ನು ಒಪ್ಪಲ್ಲ. ಹಾಗಿದ್ರೆ ಹಿಂದುತ್ವದ ಹೆಸರು ಹೇಳ್ಕೊಂಡು ಹಿಂದೂ ನಡವಳಿಕೆಯ ಬದುಕಿನ ಮಾರ್ಗದ ಜನರನ್ನ ದಿಕ್ ತಪ್ಪಿಸಿ ಒಬ್ಬರ ಮೇಲೆ ಒಬ್ಬರಿಗೆ ಎತ್ತಿ ಕಟ್ಟಿ ಇವತ್ತೇನು ಕುತಂತ್ರ ಮಾಡ್ಲತ್ತಾರಲ್ಲ ಅವರುಗಳು ಅವತ್ತಿನ ದಿನ ಹೌದು ಮನುವಾದವನ್ನ ಧಿಕ್ಕರಿಸಿದಂಥ ವಚನ ಸಾಹಿತ್ಯ ನಾವು ಅಪ್ಕೊಳ್ತೀವಿ, ಮನುವಾದವನ್ನ ಧಿಕ್ಕರಿಸ್ತೀವಿ ಹೇಳ್ತಾರ. ಇದಕ್ಕೆಲ್ಲ ಉತ್ತರ ಕೊಡಬೇಕು. ಕಲ್ಯಾಣ ನಾಡಿನ ಒಳಗೆ ಬರಬೇಕಾದ
ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜುಲೈ 1ರಿಂದ ವಿಬಿಜಿ ರಾಮ್ಜಿ ಎನ್ನುವಂಥ ಹೊಸ ರೂಪದಲ್ಲಿ ಜಾರಿಗೊಳಿಸಲಿಕ್ಕೆ ಸಜ್ಜಾಗಬೇಕು ಅನ್ನುವಂಥ ಮಾತನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ತುರ್ತು ಪರಿಶೀಲನಾ ಸಭೆಯನ್ನು ಗುರುವಾರ ನಡೆಸಿರುವಂಥ ಅವರು ಬೀದರ್ ಜಿಲ್ಲೆಯಲ್ಲಿ ವಾಡಿಕೆಯ ಮುಂಗಾರು ಮಳೆ ಕೊರತೆ ಉಂಟಾಗಿದ್ದು ಮನ್ರೇಗಾ ಅಡಿ ಉದ್ಯೋಗಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಜುಲೈ 1ರಿಂದ ಹೊಸ ಯೋಜನೆ ಜಾರಿ ಮಾಡಬೇಕಾಗಿದ್ದು ಇದಕ್ಕೆ ಸನ್ನದ್ಧರಾಗುವಂತೆ ತಿಳಿಸಿದರು. ಮೊದಲೇ ಮಳೆಯ ಕೊರತೆಯಿಂದ ಒಂದು ಆತಂಕಕ್ಕೀಡಾಗಿರತಕ್ಕಂತಹ ಅನ್ನದಾತರಿಗೆ ತೊಂದರೆ ಆಗದಂತೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಪೂರೈಕೆಗೆ ಎಲ್ಲ ಒಂದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆಯನ್ನು ಖಡಕ್ಕಾಗಿ ಕೊಟ್ಟಿದ್ದರು. ಕುಡಿಯುವ ನೀರಿಗೆ ಹಣದ ಕೊರತೆ ಇಲ್ಲ. ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಖಾಸಗಿ ಬಾವಿಗಳು, ಕೊಳವೆ ಬಾವಿ ಸೇರಿದಂತೆ ಪರ್ಯಾಯ ಜಲಮೂಲಗಳನ್ನು ಗುರುತಿಸಿ ಟ್ಯಾಂಕರ್ ಮಾಲೀಕರೊಂದಿಗೆ ಮಾತನಾಡಿ ನೀರಿನ ಲಭ್ಯತೆ ಖಚಿತಪಡಿಸಿಕೊಂಡು ನೀರಿನ ಗುಣಮಟ್ಟ ಪರೀಕ್ಷೆ ಮಾಡಿ ಬಾವಿಗಳ ಮಾಲೀಕರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಕ್ರಮ ಕೈಗೊಳ್ಳಲು ಸಚಿವ ಖಂಡ್ರೆ ತಿಳಿಸಿದರು. ಜಿಲ್ಲೆಯಲ್ಲಿ ರೈತರ ಹಿತಾಸಕ್ತಿ, ಕುಡಿಯುವ ನೀರಿನ ಲಭ್ಯತೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಸಮರ್ಪಕ ಅನುಷ್ಠಾನವನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಸೂಚಿಸಿದ ಬೀದರ್ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನಿರ್ದೇಶನವನ್ನು ಕೊಡ್ತಾರೆ ಅಧಿಕಾರಿಗಳಿಗೆ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮತ್ತಿತರರು ಹಾಜರಿದ್ದರು. ನಾಲ್ಕೈದು ಕಡೆ ಭೇಟಿ ಕೊಡಿ. ಏಡಿಗಳು ಎಲ್ಲ ಸಿಂಗ್, ದುಬೆ ಎಲ್ಲರಿಗೂ ಒಂದ್ ಕಡೆ ಕಳಿಸಿ. ಒಂದ್ ಕಡೆ ನೋಡಿ ಕರೆಕ್ಟ್ ಇದೆ ಎಲ್ಲ ಚೆಕ್ ಮಾಡಿ. ಸರ್ 280 ವರ್ಕಿಂಗ್ 170 ನಾಟ್ ವರ್ಕಿಂಗ್ ಸರ್. ಅದರಲ್ಲಿ 120 ವರ್ಕಿಂಗ್ ಇಲ್ಲ ಅಂತ ಹೇಳಿದಿರಲ್ಲ. ಇಲ್ಲ ಸರ್, 218 ವರ್ಕಿಂಗ್ ಸರ್, 173 ನಾಟ್ ವರ್ಕಿಂಗ್. 218 ವರ್ಕಿಂಗ್ ಸರ್. ಆಯ್ತು. 173 ನಾಟ್ ವರ್ಕಿಂಗ್. ಔಟ್ ಆಫ್ 173 34 ನಾಟ್ ರಿಪೇರಬಲ್ ಆಪ್ಷನ್ ಕಂಡೀಷನ್ ಸರ್. 34 ನಾನು ಹೇಳಿದೆ ಡಿಫಂಕ್ಟ್ ಅಂತ ಹೇಳಿ ಬಂದು ಕ್ಲೋಸ್ ಮಾಡಬೇಡಿ. ಮತ್ತೆ ಅವ್ರು ಯಾವ್ದು ರಿವ್ಯೂಸ್ ಬರೋದಿಲ್ಲ ಸರ್. ರಿಪೇರಿಗೆ ಲಾಯಕ್ ಇಲ್ಲ ಸರ್, ಸರಿ ಆಗಿಲ್ಲ ಅಂದ್ರೆ ಕ್ಲೋಸ್ ಮಾಡಿ. ಎಕ್ಸಿವ್ ಕರೆಕ್ಟ್ ಆಗಿ ನಡಿಬೇಕು ಸರ್. ಒಂದು ನಾನು ಭೇಟಿ ಕೊಡ್ತೇನೆ ಹಳ್ಳಿಗಳಿಗೆ. ಭೇಟಿ ಕೊಟ್ಟಾಗ ಒಂದನು ನಿಮ್ ಶುದ್ಧ ಕುಡಿಯುವ ನೀರಿನ ಘಟಕ ಚಾಲ್ತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ PDO, EO, ನಿಮ್ JE ನೀವೆಲ್ಲ ರೆಸ್ಪಾನ್ಸಿಬಲ್ ಇರ್ತೀರಿ. ಅದಕ್ಕೆ ನಿಮ್ಗೆ ಟೈಮ್ ಕೊಡ್ತಾ ಇದ್ದೆ ನಾನು, ಗೊತ್ತಾಯ್ತಾ? ಆ ಟೈಮಲ್ಲಿ 100% ಆಗೋದು, ನಾಟ್ 99%. 100% ಅವೆಲ್ಲ ಕಾರ್ಯರೂಪದಲ್ಲಿ ಇರ್ಬೇಕು. ಏನ್ ಮಾಡಿದ್ರೆ ಅದಕ್ಕೇನ್ ರಿಪೇರಿ ಯಾರು ನೋಡಿದಾರ ಅದಕ್ಕೇನ? ಈಗ ಅದರಲ್ಲಿ 116 ರಿಪೇರ್ ಬೇಕಾಗಿದೆ ಸರ್. 116 ನಲ್ಲಿ 23 ಮೈನರ್ 23 ನಾವು EAP ತಗೊಂಡಿದ್ದೀವಿ ಸರ್ ಆಲ್ರೆಡಿ. ಈ ಮೈನರ್ ರಿಪೇರ್ 67 lakhs ಮೈನರ್ ರಿಪೇರ್ ಸರ್. 213 lakhs ಮೇಜರ್ ರಿಪೇರ್ಸ್. ಈ ಟೋಟಲ್ 280 lakhs ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಸರ್, ಸರ್ಕಾರ ಕಳಿಸ್ಬೇಕು ಸರ್. ಹೋಗಬೇಕಾಗಿತ್ತಲ್ಲ. ನಾವು ಲಾಸ್ಟ್ ಮೀಟಿಂಗ್ ಯಾವಾಗ ನೋಡಿದ್ದೀವಿ ಸರ್? ಅಲ್ಲ ಫೋಟೋಗ್ರಾಫ್ ಯಾವಾಗ ನೋಡಿದ್ರು ಮೀಟಿಂಗ್ 15ಕ್ಕೆ ನಾವು ಮೀಟಿಂಗ್ ಮಾಡಿದ್ದೀವಿ ಸರ್. ಈಗ 25th ಇದೆ. ಇಬ್ಬರಿಗೆ ಸಸ್ಪೆಂಡ್ ಮಾಡಿ ಕಳಿಸ್. ಏನು ಮನೆಯ ಆಟ ಹುಡುಗಾಟ ಇದೆಯಾ? ಸರ್ಕಾರ ಆದೇಶ ಅಂದ್ರೆ ಏನ್ ತಿಳ್ಕೊಂಡಿದ್ದೀವಿ? ಗವರ್ಮೆಂಟ್ ಆದೇಶ ಇಂಪ್ಲಿಮೆಂಟ್ ಮಾಡಂಗಿಲ್ಲ ಅಂದ್ರೆ ಹೋಗ್ಲಿ, ಅವನು ಸಸ್ಪೆಂಡ್ ಆಗಿ ಮನೆಗೆ ಕೂಡಲಿ. ಅವನು ಒಂದು ಎಲ್ಡರ್ ಬಿಲ್ ಮಾಡಿ ಸ್ಯಾಲರಿ ಕೊಡ್ಬೇಡಿ, ಅವನಿಗೆ ಸ್ಯಾಲರಿ ಆಗಬಾರ್ದು. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ನೇಮಕಾತಿ ಹಾಗೂ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಏಕಗವಾಕ್ಷಿ ನೀತಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಜುಲೈ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಮುಖಂಡರು ಹಾಗೂ ಹುಮ್ನಾಬಾದ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ರಮೇಶ್ ಡಾಕುಳಿಗಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಶೋಷಿತ ಸಮುದಾಯಗಳ ಹಕ್ಕುಗಳ ರಕ್ಷಣೆ ಹಾಗೂ ಸಮಗ್ರ ಸಬಲೀಕರಣಕ್ಕಾಗಿ
ವಿಶೇಷ ಈ ಸಮಾವೇಶ ಆಯೋಜಿಸಲಾಗ್ತಾ ಇದೆ. ವಿಶೇಷ ಘಟಕ ಯೋಜನೆ ಅನುದಾನವನ್ನು ನಿಯಮಬಾಹಿರವಾಗಿ ಬೇರೆ ಉದ್ದೇಶಗಳಿಗೆ ಬಳಸುವುದನ್ನು ನಿಲ್ಲಿಸಿ ಏಕಗವಾಕ್ಷಿ ನೀತಿಯನ್ನು ಜಾರಿಗೊಳಿಸುವ ಮೂಲಕ ದಲಿತರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಬೇಕು ಎನ್ನುವಂತಹ ಒತ್ತಾಯಿಸುವುದಕ್ಕಾಗಿ ಬೆಂಗಳೂರಿನಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು. ಹಿರಿಯ ದಲಿತ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್ ಮಾತನಾಡುತ್ತಾ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶೈಕ್ಷಣಿಕ ಸೌಲಭ್ಯಗಳು, ಹಾಸ್ಟೆಲ್ ಕ್ಯಾಂಪಸ್ಗಳ ನಿರ್ಮಾಣ, ಭೂ ಒಡೆತನ ಯೋಜನೆ ಜಾರಿ, ಆಮೇಲೆ PTCL ಕಾಯ್ದೆ ಪರಿಣಾಮಕಾರಿ ಅನುಷ್ಠಾನ ಸೇರಿದಂತೆ 20 ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಬೆಲ್ದಾರ್ ಹೇಳಿದರು. ಮುಖಂಡರಾದ ಬಾಬು ಪಾಸ್ವಾನ್ ಮಾತನಾಡ್ತಾರೆ, ಬಿಜೆಪಿ ಕೋಮುವಾದಿ ಪಕ್ಷ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಆ ಪಕ್ಷವನ್ನು ಧಿಕ್ಕರಿಸಿ ನಾವು ಕಾಂಗ್ರೆಸ್ ಹಿತವನ್ನು ಕಾಯ್ಕೊಂತ ಬಂದಿದ್ದೀವಿ. ಸ್ವತಂತ್ರ ಬಂದಾಗಿನಿಂದನೂ ಕೂಡ ಕಾಂಗ್ರೆಸ್ಗೆ ನಾವು ಕೈ ಹಿಡಿದಿದ್ದೇವೆ, ಅದನ್ನು ನಂಬಿಕೊಳ್ತಿದ್ದೇವೆ. ಆದರೆ ಪದೇ ಪದೇ ನಮ್ಮ ಸಮಾಜವನ್ನು ಅನ್ಯಾಯ ಮಾಡಲು ಹೊರಟಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲು ಜುಲೈ 3ರಂದು DSS ಹಿರಿಯ ಮುಖಂಡರಾದ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮುಂಬರುವ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರಿಸದೇ ಇದ್ದರೆ ಹಿಂದೆ SM ಕೃಷ್ಣ ಅವರ ಅವಧಿಯಲ್ಲಿ ಅವರಿಗೆ ಹೇಗೆ ಪಾಠ ಕಲಿಸಿದ್ದೀವೋ ಅದೇ ಮಾದರಿಯಲ್ಲಿ 2028ರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಪುನಃ ಪಾಠ ಕಲಿಸ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಅವರು ಕೊಟ್ಟರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಸರ್, ನಾವು ಇವಾಗಲೇ ಕೇಳ್ತಾನೆ ಇದ್ದೀವಿ. ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ಬೀದರ್ ಜಿಲ್ಲೆ ಸನ್ಮಾನ್ಯ ಸಚಿವರು ಮತ್ತೆ ಡಬಲ್ ಸರಿ ಆಗಿದ್ದಾರೆ ಈಶ್ವರ ಖಂಡ್ರೆ ಸಾಹೇಬರು. ಅವರಿಗೂ ನಮ್ಮ ಮನವಿ ಇದೆ, ಈ ದಲಿತ ಸಂಘರ್ಷ ಸಮಿತಿ ನಮ್ಮ DSS ಲೀಡರ್ಗಳಿಗೆ ನಾಮಿನೇಷನ್ ಅಲ್ಲಿ ಪ್ರಾತಿನಿಧ್ಯ ಕೊಡಬೇಕು. ಯಾಕಂದ್ರೆ ಉಳಿದಿದೆ 2 ವರ್ಷ ಇದೆ. ಕೊಡ್ಲಿಲ್ಲ ಅಂದ್ರೆ ಅದನ್ನು ಗಂಭೀರ ಪರಿಸ್ಥಿತಿ ಎದುರಿಸ್ತಕ್ಕಂಥದ್ದು ಅದು ಶತಸಿದ್ಧಿದೆ. ಈಗ ಬರೀ ಪಕ್ಷದವ್ರಿಗೆ ಮಾಡ್ರಿ, ಅದ್ರ ಶಕ್ತಿ ಜನಶಕ್ತಿ ಎಲ್ಲಿದೆ ಅದನ್ನ ನೋಡಿ ಓಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಇವತ್ತು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 100-200 ಜನ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ನಾವು 10,000 ಓಟ್ ಟ್ರಾನ್ಸ್ಫರ್ ಮಾಡಿಸಿದ್ದೇವೆ ನಾವೆಲ್ಲ DSSನು. ಇವತ್ತು ಕಾಂಗ್ರೆಸ್ ಪಕ್ಷ ಅದಕ್ಕೆ ಗಂಭೀರತೆಯನ್ನು ಅವ್ರು ಅರ್ಥಕೊಳ್ಬೇಕದು. ನಾವು ಇವತ್ತು ಕೇಳ್ತಾ ಇದೀವಿ, ಬೀದರ್ ಜಿಲ್ಲೆನಲ್ಲಿ ಅನೇಕ ನಾವೆಲ್ಲ ಮಾಡಿದೀವಿ. ಏನಲ್ಲ ಅಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ನಾನು ಹಂಗೆ ಪರಿಸ್ಥಿತಿ ಆಗಿದೆ. ಚುನಾವಣೆ ಬಂದ ಮಾತ್ರ ಅವರು ಸಕ್ರಿಯ ಆಗ್ತಾರೆ, ಅದ ನಂತರ ಅದು ಬಿಟ್ಟು ಕೊಡ್ತಾರೆ. ಕಾಂಗ್ರೆಸ್ ಈ BJP ತರ ಅವರಿಗೆಲ್ಲ ಸಪೋರ್ಟ್ ಮಾಡಿದ ಪಕ್ಷಗಳಿಗೆ ಅಥವಾ ಸಂಘಟನೆಗಳಿಗೆ ಅವ್ರ ಆದ್ಯತೆ ಮೇಲೆ ಅವ್ರು ಪರಿಗಣಿಸ್ತಾರೆ BJP ಅವರು. ಇವ್ರ ಹತ್ರ ಅದು ಇಲ್ವೇ ಇಲ್ಲ. ಹಾ ಸರ್, 2013 ಇಲ್ಲಿವರೆಗೂ. ಈಗ ಲಾಸ್ಟ್ ಬಜೆಟ್ 2025 ಮಾರ್ಚ್ ಬಂತಲ್ಲ, ಎಂಡ್ ಆಫ್ ಮಾರ್ಚ್, ಇಲ್ಲಿ ತನಕ 2000 ಕಟ್ಟಡಗಳು ಕಟ್ಟಿದ್ದಾರೆ. ಹೊಸ ಕಟ್ಟಡಗಳು ಎಲ್ಲೆಲ್ಲ ಆಗಿದೆ, ಹೊಸ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಡೆವಲಪ್ಮೆಂಟ್ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಅನೇಕ 19 ಏನು ಈ ಬೇಡಿಕೆಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು ಹಮ್ಮಿಕೊಂಡಂತಹ ಈ ಒಂದು ಜನಾಗ್ರಹದ ಸಮಾವೇಶಕ್ಕೆ ರಾಜ್ಯದ ಎಲ್ಲ ಕಡೆಯಿಂದ ದಲಿತ ಸಂಘಟನೆಗಳ ಜೊತೆಗೆ ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಹೋರಾಟಗಾರರು ಪದಾಧಿಕಾರಿಗಳು ಅಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲಿಸಿ ನಾವು 100 ಸಂಖ್ಯೆಯಲ್ಲಿ ಅಂದು ಜನಾಗ್ರಹ ಆಂದೋಲನದಲ್ಲಿ ಭಾಗಿಯಾಗಲಿ ಬೀದರ್ಲಿಂದ ಮತ್ತು ಎಲ್ಲ ಕಡೆಯಿಂದ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ತಾವು ಕೇಳ್ದಂಗೆ ಇವತ್ತು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಹೊಸ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ನಮಗೆ ಇವತ್ತ ಜಾತ್ಯತೀತೆಯಲ್ಲಿ ನಮಗೆ ಒಂದು ನಂಬಿಕೆ ಇದೆ. ಯಾಕೆಂದರೆ ನಮಗೆ ಸಾಮಾಜಿಕ ಜವಾಬ್ದಾರಿ ಮೇಲೆ ನಾವು ದಲಿತ ಚಳವಳಿ, ದಲಿತ ಸಂಘಟನೆಗಳು, ಸಂವಿಧಾನ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದೇವೆ. ಹೀಗಾಗಿ ಕಾಂಗ್ರೆಸ್ಸಿನ ರಾಷ್ಟ್ರ ಮಟ್ಟದ ನಾಯಕರಾಗಿರ್ಬೋದು, ರಾಜ್ಯ ಮಟ್ಟದ ನಾಯಕರಾಗಿರ್ಬೋದು, ಇವತ್ತ BK ಹರಿಪ್ರಸಾದ್ ಅವರು ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಚಿಂತನೆ ಇದೆ. ಯಾಕೆಂದರೆ DK ಶಿವಕುಮಾರ್ ಅವರ ಅಧ್ಯಕ್ಷದಾಗೆ ಅದು ಸ್ವಲ್ಪ ಜನಾಗ್ರಹ ಸಮಾವೇಶಕ್ಕೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಚಿಂತಕರು, ದಲಿತ ಸಂಘಟನೆಗಳ ಹೋರಾಟಗಾರರು ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಸರ್ಕಾರ ಬಂದು 3 ವರ್ಷ ಆಯಿತು. ಈ 3 ವರ್ಷದಾಗ ಏನೇನಾಗಿದೆ ಅಂತ ಹಿಸಾಬ್ ಕೇಳ್ತಕ್ಕಂಥ ಈಗೊಂದು ನಮಗೊಂದು ಪರಿಸ್ಥಿತಿ ಕೂಡ ಬಂದಿದೆ. ನಮ್ಮ ಹಕ್ಕು ಏನು ಕೊಟ್ಟಿದೆ ಅಂತಕ್ಕಂಥ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನಾವು ಮಾಡಿದಂಥ ಸರ್ಕಾರ ಇವತ್ತು ನಮಗೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡೋದು ನಮ್ಮ ಸಹಜದ. ಅದಕ್ಕೆ ನಾವೆಲ್ಲರೂ ಸೇರಿ ಯಾವುದೋ ಸಂಘ ಸಂಸ್ಥೆ ಇಲ್ಲ, ನಮ್ಮದು ಒಕ್ಕೂರದಿಂದ ನಾವೆಲ್ಲರೂ ಸೇರ್ಕೊಂಡು ಹೋಗಿ ನಾವು ಈ ಸಭೆ ಭಾಗವಹಿಸುವ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಅದಕ್ಕೆ ಇನ್ನೊಂದೇನಂದ್ರೆ, ಒಂದು ವೇಳೆ ಸರ್ಕಾರ ಈ ಡಿಮಾಂಡ್ಗಳು ಕರೆಕ್ಟ್ ನೋಡಲಿಲ್ಲ ಅಂದ್ರೆ ಮುಂದೆ ಬರೋದಿಂದಾಗ ನಮ್ಮ ರಾಕುಳಿಗೆ ಹೇಳ್ದಂಗೆ ಅಲ್ಟರ್ನೇಟಿವ್ ಚಿಂತನೆ ಮಾಡಲೇಬೇಕಾಗ್ತದೆ. ಈ ಕರ್ನಾಟಕ ರಾಜ್ಯದಾಗ ಪರ್ಯಾಯ ಶಕ್ತಿ ನಾವು ಹುಡುಕಲೇಬೇಕಾಗ್ತದೆ. ನಾವು BJP ಮನುವಾದಿ ಕೋಮುವಾದಿ ಶಕ್ತಿನ ಸೋಲಿಸ್ಬೇಕಂತ ಕಾಂಗ್ರೆಸ್ ಜೊತೆ ಸೇರ್ಕೊಂಡಾಗ ಕೋಮುವಾದಿಯರ ಜೊತೆ ಸೇರ್ಕೊಂಡಂಗೆ ಇವರು ಕೂಡ ಮಾಡ್ತಾ ಇದ್ದಾರೆ.
ಅವ್ರು ಡೈರೆಕ್ಟಾಗಿ ಮಾಡ್ತಾರೆ, ಇಂಡೈರೆಕ್ಟಾಗಿ ಮಾಡ್ತಾರೆ. ಅದಕ್ಕೆ ಈ ಥರ ಮಾಡಿದಾಗ ಈ ಹೋರಾಟಗಾರರು ಶೋಷಿತ ಸಮುದಾಯ ಎಂದು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರ ತರೋಕ್ಕೂ ಗೊತ್ತು, ಸರ್ಕಾರ ಉಳಿಸೋಕ್ಕೂ ಗೊತ್ತು. ದಲಿತ ಚಳವಳಿಗೆ ಆ ಶಕ್ತಿ ಇದೆ. ಇಡೀ ರಾಜ್ಯದಲ್ಲಿ ಕಳೆದ 50 ವರ್ಷದಿಂದ ಹೋರಾಟ ಮಾಡಿ ಸುಮಾರು ಜನ ಇದು ಹೋರಾಟ ಮಾಡಿ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಆದರೆ ಇವತ್ತಿವರೆಗೂ ನ್ಯಾಯ ಕೇಳ್ತಾನೇ ಇದೆಯೋ, ನ್ಯಾಯ ಸಿಗೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದಕ್ಕೆ ಒಂದು ಆಶೆ ಇತ್ತು, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಮಗೇನಾದರೂ ಒಂದು ದಲಿತರಿಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥದ್ದು. ಆದರೆ ಇಲ್ಲಿವರೆಗೂ ನ್ಯಾಯ ಸಿಗೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಮುಂದೆ ಬರೋ ದಿನದಲ್ಲಿ ಪರ್ಯಾಯ ಶಕ್ತಿ ಹುಡುಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಈ ಮೂಲಕ ನಾವು ಮನವಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.